ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವ ಮೊದಲನೇ ಪಾಠ ಜನಪದ ಕಲೆಗಳ ವೈಭವ ಅನ್ನುವಂತಹ ಪಾಠದ ಬಗ್ಗೆ ನೋಡ್ತಾ ಇದ್ವಿ. ಇಂದು ನಾವು ಜನಪದ ಕಲೆಗಳ ವೈಭವ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಕಳೆದ ದಿನ ತರಗತಿಯಲ್ಲಿ ನಾವು ವೀರಗಾಸೆಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ವೀರಗಾಸೆಯಲ್ಲಿ ಯಾವ ರೀತಿಯಾಗಿ ಒಡಪುಗಳನ್ನು ಹೇಳ್ತಾರೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆಯಾ ಭಾಗಗಳಲ್ಲಿ ಹೇಗೆ ಹೇಳ್ತಾರೆ ಎಂಬುದನ್ನು ನೋಡಿದ್ವಿ. ಅದಾದಮೇಲೆ ನಾನು ಕಂಸಾಳೆ ನೃತ್ಯದ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಲೈ ಮಹದೇಶ್ವರನ ಹಾಡುಗಳನ್ನು ಹಾಡ್ತಾ ಕಂಸಾಳೆಯನ್ನು ಹಿಡಿದುಕೊಂಡು ಎಷ್ಟು ಅದ್ಭುತವಾದಂತಹ ನೃತ್ಯವನ್ನು ಮಾಡ್ತಾರೆ, ಮಹಾದೇವನ್ನ ನೆನೆಸಿಕೊಂಡು ಅನ್ನುವಂಥದ್ದನ್ನು ನಾವು ಕೂಡ ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಡೊಳ್ಳು ಕುಣಿತದ ಬಗ್ಗೆ ನಾವು ನೋಡೋಣ. ಈ ಡೊಳ್ಳು ಕುಣಿತ ಇದರಲ್ಲಿ ಡೊಳ್ಳು ಅತ್ಯಂತ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತೆ. ತುಂಬ ಅದ್ಭುತವಾದಂತಹ ಕುಣಿತ ಇದು. ನೋಡುಗರನ್ನು ಕಣ್ಮನ ಸೆಳೆಯುವಂತಹ ಒಂದು ಅದ್ಭುತವಾದ ನೃತ್ಯ ಅಂತಲೇ ನಾವು ಡೊಳ್ಳು ಕುಣಿತವನ್ನು ಹೇಳ್ಬೋದು. ಮಕ್ಕಳೇ, ನೀವು ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ಡೊಳ್ಳು ಕುಣಿತ ಪಾಠವನ್ನು ಪ್ರಾರಂಭ ಮಾಡೋಣ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಇದು ವಾದ್ಯ ಪ್ರಧಾನ ಕಲೆ. ನೋಡಿ, ನಾನು ಹೇಳಿದ್ನಲ್ವ ಮಕ್ಕಳೇ, ಜನಪದ ಕಲೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದು ಅಂದರೆ ಡೊಳ್ಳು ಕುಣಿತ. ಇದು ಡೊಳ್ಳು ಕುಣಿತ ನೋಡುಗರನ್ನು ಏನು ಮಾಡತ್ತಪ್ಪ ಅಂದ್ರೆ ಕಣ್ಮನ ಸೆಳೆದು ಬಿಡುತ್ತೆ. ಅಷ್ಟೊಂದು ಅದ್ಭುತವಾದಂತಹ ಡೊಳ್ಳನ್ನು ಬಾರಿಸುವಂಥದ್ದನ್ನು ನೀವು ನೋಡಿರ್ಬೋದು. ಈ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂತಹ ಮಕ್ಕಳು ವಿಶೇಷವಾಗಿ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಅಥವಾ ಆ ಊರಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೆದರೂ ಕೂಡ, ಮದುವೆ ಆಗಿರ್ಬೋದು, ಆಮೇಲೆ ಗುಗ್ಗುಳ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಡೊಳ್ಳನ್ನು ಪ್ರಧಾನವಾಗಿ ಬಾರಿಸ್ತಾರೆ. ಇದು ವಾದ್ಯ ಪ್ರಧಾನ ಕಲೆ. ಅಲ್ಲಿ ವಾದ್ಯವೇ ಇದರ ಪ್ರಮುಖವಾದಂತಹ ಒಂದು ಸಾಧನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಡೊಳ್ಳು ಪ್ರಮುಖವಾದಂತಹ ಪಾತ್ರವನ್ನು ಇದು ವಹಿಸುತ್ತೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತ. ಬೀರೇಶ್ವರ ಸಂಪ್ರದಾಯ ಅಂತಂದ್ರೆ ಕುರುಬರ ಪಂಗಡಕ್ಕೆ ಸೇರಿದಂಥವ್ರು ಅಂತ ಅರ್ಥ. ಹಾಲುಮತ ಸಮುದಾಯದವರು, ಕುರುಬರ ಪಂಗಡಕ್ಕೆ ಸೇರಿದವರು ಅಥವಾ ಬೀರೇಶ್ವರ ಸಂಪ್ರದಾಯದವರು ಅಂತಂದ್ರೂ ಕೂಡ ಮೂರು ಕೂಡ ಒಂದೇ ಅರ್ಥವನ್ನು ಇದು ಕೊಡುತ್ತೆ. ಡೊಳ್ಳು ಚರ್ಮವಾದ್ಯ. ಇನ್ನು ಡೊಳ್ಳು ಅಂತಂದ್ರೆ ಏನಪ್ಪ ಅಂದ್ರೆ, ಡೊಳ್ಳು ಇದೊಂದು ಚರ್ಮವಾದ್ಯ ಅಂತ ಹೇಳ್ತಾರೆ. ಇದು ಚರ್ಮದಿಂದ ಮಾಡಿರ್ತಕ್ಕಂಥ, ಚರ್ಮದ ಹೊದಿಕೆಯನ್ನು ಮಾಡಿರ್ತಕ್ಕಂಥ ಒಂದು ಡೊಳ್ಳು. ಇದೊಂದು ಚರ್ಮವಾದ್ಯ ಅಂತ ಹೇಳ್ತಾರೆ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಹೊದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಈ ಡೊಳ್ಳನ್ನು ಹೇಗೆ ತಯಾರಿಸ್ತಾರಪ್ಪ ಅಂತಂದ್ರೆ, ಆ ಕಡೆ ಈ ಕಡೆ ಏನು ಮಾಡ್ತಾರೆ, ತೊಗಲು ಅಂತಂದರೆ ಚರ್ಮದ ಹೊದಿಕೆಯನ್ನು ಮಾಡಿ ಒಳಗಡೆ ಎಲ್ಲ ಫೊಳ್ಳಾಗಿರುತ್ತೆ. ಆ ಕಡೆ ಈ ಕಡೆ 2 ಬಾಯಿಗಳಿಗೆ ಏನು ಮಾಡ್ತಾರೆ, ಚರ್ಮದ ಹೊದಿಕೆಯನ್ನು ಮಾಡಿಕೊಂಡು ಅದನ್ನು ಹಗ್ಗದಿಂದ ಟೈಟಾಗಿ ಬಿಗಿದಿರ್ತಾರೆ. ಇದನ್ನು 2 ಕೈಗಳಿಂದ ಬಾರಿಸಬಹುದು. ಹೌದಾ, ಇದನ್ನು ಆ ಕಡೆ ಈ ಕಡೆ 2 ಎಡಗೈ ಮತ್ತು ಬಲಗೈಯಿಂದ ನಾವು ಬಾರಿಸ್ಬೋದು. ಇನ್ನೇಂದ್ರೆ ಬಾರಿಸೋರ ಕೈಯಲ್ಲಿ ಏನಿರತ್ತಪ್ಪ ಅಂದ್ರೆ, ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ನೋಡಿ, ಬಲಗೈಯಲ್ಲಿ ಡೊಳ್ಳನ್ನು ಯಾರು ಬಾರಿಸಿರ್ತಾರಲ್ಲ ಅವ್ರ ಕೈಯಲ್ಲಿ ಗುಣಿ ಇರುತ್ತೆ. ಗುಣಿ ಅಂತಂದರೆ ಡೊಳ್ಳು ಬಾರಿಸ್ತಕ್ಕಂತಹ ಒಂದು ಮರದ ತುಂಡಿಗೆ ನಾವೇನಂತ ಕರಿತೀವಿ, ಗುಣಿ ಅಂತೇಳಿ ಕರಿತೀವಿ, ಅಥವಾ ಕೋಲು ಅಂತಲೂ ಕೂಡ ನಾವು ಹೇಳ್ಬೋದು. ಗುಣಿಯಿಂದ ಬಾರಿಸಿದ ಗತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗುತ್ತದೆ. ನೋಡಿ, ಇದನ್ನೇನು ಡೊಳ್ಳನ್ನು ಬಾರಿಸಿರ್ತಾರಲ್ಲ, ಒಂದು ಕೈಯಲ್ಲಿ ಬಲಗೈಯಲ್ಲಿ ಅವರು ಗುಣಿ ಅಥವಾ ಕೋಲನ್ನು ಹಿಡ್ಕೊಂಡಿರ್ತಾರೆ, ಎಡಗೈಯಲ್ಲಿ ಏನು ಹಿಡ್ಕೊಂಡಿರಂಗಿಲ್ಲ. ಹೀಗಾಗಿ ಅವರು ಆ ಕೋಲಿನಿಂದ ಯಾವ ರೀತಿಯಾಗಿ ಬಾರಿಸ್ತಾರಲ್ಲ ಹಾಗೆ ಅದೇ ರೀತಿಯಾಗಿ ತಮ್ಮ ಎಡಗೈಯಿಂದ ಅದೇನು ಮಾಡ್ತಾರೆ, ಚರ್ಮ ಹೊದಿಕೆಯನ್ನು ಏನು ಮಾಡಿರ್ತಾರಲ್ಲ ಮೇಲ್ಗಡೆ ಬಾಯಿ, ಅದಕ್ಕೆ ಅವರು ತಮ್ಮ ಬೆರಳಿನ ಸಹಾಯದಿಂದ ಅಥವಾ ಹಸ್ತದ ಸಹಾಯದಿಂದ ಅದಕ್ಕೇನು ಮಾಡ್ತಾರೆ, ಬಾರಿಸ್ತಾರೆ. ಅದಕ್ಕೆ ಹೊಂದಿಕೆ ಆಗುವಂತೆ ಎಡಗೈಯಿಂದ ಚಾಪು ಅಂತಂದ್ರೇನು, ವರ್ಚಸ್ ಅಂದ್ರೆ ಆ ರೀತಿ ವರ್ಚಸ್ಸನ್ನು ಬೀರಿ ಅವ್ರು ಏನು ಮಾಡ್ತಾರೆ, ಏಟನ್ನು ಕೊಟ್ಟಾಗ ಅಂದರೆ ತುಂಬ ಅದ್ಭುತವಾದಂತಹ ನಾದ ಅಥವಾ ಶಬ್ದ ಬರುತ್ತೆ. ಬಲಗೈಯಿಂದ ಅವರು ಯಾವ ರೀತಿಯಾಗಿ ಕೋಲಿನಿಂದ ಬಾರಿಸ್ತಾರಲ್ಲ, ಎಡಗೈಯಿಂದ ಅದೇ ರೀತಿಯಾಗಿ ತಮ್ಮ ಬೆರಳುಗಳ ಸಹಾಯದಿಂದ ಅವರು ಚಾಪನ್ನು ಹಾಕ್ತಾರೆ. ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸ್ತಾರೆ. ನೋಡಿ, ಭರಮದೇವರ ಅವ್ರ ಭರಮಪ್ಪ ಅಂತ ಏನು ಕರಿತೀವಲ್ಲ, ಆ ಭರಮಪ್ಪ ದೇವರ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಮಾಡ್ತಾರಲ್ಲ, ಆವಾಗ ಈ ಡೊಳ್ಳನ್ನು ಬಾರಿಸ್ತಾರೆ.
ಇನ್ನು ಅವರು ಡೊಳ್ಳು ಬಾರಿಸೋರ ವೇಷಭೂಷಣ ಹೇಗಿರುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ನೋಡಿ, ಸಾಮಾನ್ಯವಾಗಿ ಡೊಳ್ಳು ಬಾರಿಸೋರು ಏನು ಮಾಡ್ತಾರೆ, ತಮ್ಮ ದೇಹದ ಮೇಲ್ಭಾಗಕ್ಕೆ ಅವರು ಕರಿಯ ಅಂತಂದರೆ ಕಪ್ಪು ಬಣ್ಣದ ಕಂಬಳಿಯನ್ನು ಹಾಕೋತಾರೆ. ಆಮೇಲೆ ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಾಗ ಕಚ್ಚೆ ಪಂಚೆಯನ್ನು ಉಡ್ತಾರೆ. ಯಾಕಪ್ಪ ಹಾಗೆ ಹಾಕ್ತಾರೆ ಅಂತಂದ್ರೆ, ಅವರು ಡೊಳ್ಳು ಬಾರಿಸೋ ಕುಣಿತವನ್ನು ಮಾಡ್ತಿರ್ತಾರೆ. ಈಗ ಈ ಕುಣಿಯಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಪಂಚೆ ಏನಾದ್ರು ಕಾಲಿಗೆ ಹಾಕಿಕೊಳ್ಳಬಾರ್ದು ಅನ್ನುವಂಥ ಉದ್ದೇಶದಿಂದ ಕಚ್ಚೆ ಪಂಚೆಯನ್ನು ಅವರು ಉಡ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ನೋಡಿ, ಕೆಲವೊಂದು ಸಲ ಏನು ಮಾಡ್ತಾರಪ್ಪ ಅಂದ್ರೆ, ಅವರು ಕಪ್ಪು ಕಂಬಳಿಯ ಜೊತೆಗೆ ಏನು ಹಾಕೋತಾರೆ ಅಥವಾ ಕಚ್ಚೆ ಪಂಚೆಯನ್ನು ಉಡ್ಕೋತಾರೆ. ಇನ್ನು ಕೆಲವೊಂದು ಸಲ ಅವರು ಹುಲಿಯ ಚರ್ಮದ ರೀತಿಯ ಉಡುಪನ್ನು ಕೂಡ ಅವರು ಧರಿಸಿಕೊಂಡು ಡೊಳ್ಳನ್ನು ಬಾರಿಸ್ತಾರೆ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ, ಅಂಗಿ, ಟೊಪ್ಪಿಗೆ ತೊಡುವರು. ನೋಡಿ, ಅವ್ರು ಕುಣಿಯುವಂಥ ಸಂದರ್ಭದಲ್ಲಿ ವಾದ್ಯಗಾರರು ಏನಿರ್ತಾರಲ್ಲ, ಅವ್ರು ಯಾವ ರೀತಿಯ ವೇಷಭೂಷಣ ಹಾಕ್ತಾರಪ್ಪ ಅಂದ್ರೆ, ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂತಂದರೆ, ಈ ಡೊಳ್ಳು ಕುಣಿತ ವಾದ್ಯಗಾರರು ಏನು ಮಾಡ್ತಾರೆ, ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನೀರಿಗೆ ಇರ್ತಾವಕ್ಕೆ, ನೀರಿಗೆ ಉಳ್ಳ ಲಂಗತಿನನಾದ ಉಡುಗೆ ಅಂತ ಕರಿತೀವಿ. ನೀರಿಗೆ ಅಂತಂದರೆ ಈಗ ಸೀರೆ ನೀರಿಗೆಯನ್ನು ಮಾಡ್ಕೊಳ್ಳೋದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ. ಅದೇ ರೀತಿಯಾಗಿ ನೀರಿಗೆ ಉಳ್ಳಂಥ ಒಂದು ಲಂಗತಿನ ಅಂತ ಉಡುಗೆಯನ್ನು ಉಡುಪನ್ನು ಅವರು ಧರಿಸ್ತಾರೆ. ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ನೋಡಿ, ಎರಡೂ ಕೈಗಳಲ್ಲೂ ಅಂತಂದ್ರೆ ಗಗ್ಗರೆಯನ್ನು ಯಾವ ಬಣ್ಣದ ಹಾಕಿರ್ತಾರಲ್ಲ ಅದೇ ಬಣ್ಣದ ಕರವಸ್ತ್ರವನ್ನು ಕರ್ಚೀಪ್ ಅಂತ ಕರಿತಿಲ್ಲ, ಒಂದು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂಥ ಚಿಕ್ಕದಾಗಿರುವಂತಹ ಒಂದು ಬಟ್ಟೆಗೆ ಕರ್ಚೀಪ್ ಅಥವಾ ಕರವಸ್ತ್ರ ಅಂತ ಕರಿತೀವಿ. ಅದನ್ನು ಅವ್ರು ಏನು ಮಾಡ್ತಾರೆ, ಗಗ್ಗರೆಯನ್ನು ಯಾವ ಬಣ್ಣದ ಹಾಕಿರ್ತಾರಲ್ಲ, ಹಸಿರು ಅಥವಾ ಕೆಂಪು, ಅದೇ ಬಣ್ಣದ ಕರ್ಚೀಪ್ ಅಥವಾ ಕರವಸ್ತ್ರವನ್ನು ಅವರು ಇಟ್ಕೊಂಡಿರ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತವೆ. ಅವರು ಕುಣಿತಿರಬೇಕಾದ್ರೆ ಏನು ಮಾಡ್ತಾರಪ್ಪ ಅಂದ್ರೆ, ಹಿನ್ನೆಲೆಯಾಗಿ ಅಂದರೆ ಹಿಂದೆ ಇರ್ತಕ್ಕಂಥವ್ರು ಡೊಳ್ಳು, ತಾಳ ಮತ್ತು ಕೊಳಲು ಅವರಲ್ಲಿ ಇರ್ತಾವ. ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ನೋಡಿ, ವಿಶೇಷವಾಗಿ ಯಾವಾಗೆಲ್ಲ ಈ ಡೊಳ್ಳು ಕಾರ್ಯಕ್ರಮಗಳು ನಡೀತಾವಪ್ಪ ಅಂತಂದ್ರೆ, ಶ್ರಾವಣ ಸೋಮವಾರದಿಂದ, ಆಮೇಲೆ ಅಮಾವಾಸ್ಯೆ ದಿನದಂದು, ಆಮೇಲೆ ಯುಗಾದಿ ಅಂದರೆ ಹೊಸ ದಿನ ಅಲ್ವಾ, ಹೀಗಾಗಿ ನಮ್ಮಲ್ಲಿ ಅದು ಹೊಸ ವರ್ಷ ಅಂತಲೇ ನಾವು ಆಚರಣೆ ಮಾಡ್ತೀವಿ. ಆ ಹೊಸದಿಂದ ಪಲ್ಲಕ್ಕಿ ಎಲ್ಲ ಉತ್ಸವ ಆದಮೇಲೆ ಭರಮದೇವರ ಗುಡಿ ಮುಂದೆ ಏನು ಮಾಡ್ತಾರೆ ಅಂದ್ರೆ, ಭರಮಪ್ಪನ ಗುಡಿ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ನೋಡಿ, ಅವಾಗ ಅಲ್ಲಿರ್ತಕ್ಕಂತಹ ಭಕ್ತರು ಏನು ಮಾಡ್ತಾರಪ್ಪ ಅಂದ್ರೆ, ಡೊಳ್ಳು ಕುಣಿತಗಾರರು ದೇವರನ್ನು ಮುಮ್ಮೇಳ ಅಂದರೆ ಮುಂದೆ ಇರುವವರು, ಅವ್ರೇನು ಮಾಡ್ತಾರೆ, ಡೊಳ್ಳನ್ನು ಬಾರಿಸ್ತಾ ಹಾಡನ್ನು ಹೇಳ್ತಾ ಕಾರ್ಯಕ್ರಮವನ್ನು ನಡೆಸ್ತಾರೆ. ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ. ನೋಡಿ, ಹಿಮ್ಮೇಳದವರು ಅಂದರೆ ಹಿಂದೆ ಇರುವವರು, ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಾಳ ಮತ್ತು ಕೊಳಲನ್ನು ಬಾರಿಸ್ತಾ, ಈ ಮುಮ್ಮೇಳದವ್ರು ಅಂದರೆ ಮುಂದೆ ಇರ್ತಕ್ಕಂಥವ್ರು ಏನು ಡೊಳ್ಳನ್ನು ಬಾರಿಸ್ತಾ ಅವ್ರು ಹಾಡನ್ನು ಹೇಳ್ತಿರ್ತಾರಲ್ಲ, ಆ ಹಾಡನ್ನು ಅವರು ಹಿಮ್ಮೇಳದವರು ತಮ್ಮ ಕೈಯಲ್ಲಿರ್ತಕ್ಕಂಥ ಸಾಧನಗಳು ಯಾವ ತಾಳ ಮತ್ತು ಕೊಳಲನ್ನು ಹಿಡಿದುಕೊಂಡು ಅವ್ರು ಏನು ಮಾಡ್ತಾರೆ, ಹಾಡನ್ನು ಕೂಡ ಹಾಡ್ತಿರ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆಯಾಗಿರುತ್ತದೆ. ನೋಡಿ, ಡೊಳ್ಳು ಬಾರಿಸುವವರು ಯಾವ ರೀತಿಯಂಥ ಪದಗಳನ್ನ ಹಾಡ್ತಾರಪ್ಪ ಅಂದ್ರೆ, ವಿಶೇಷವಾಗಿ ಹೇಳ್ಬೇಕಂದ್ರೆ ದೈವದ ಮಹಿಮೆಯನ್ನು ಕುರಿತಂತಹ ಕಥೆಗಳನ್ನು ಹೇಳ್ತಾರೆ, ಇಲ್ಲ ದೈವ ಭಕ್ತರು ಇರ್ತಾರಲ್ಲ ಅವ್ರ ಬಗ್ಗೆ ಕಥೆಯನ್ನು ಹೇಳ್ತಾ ಇವರು ಹಾಡಿನ ಮುಖಾಂತರವನ್ನು ಹಾಡ್ತಾರೆ. ಈ ಕಥನ ಕವನಕ್ಕೆ ರಗಳಿಗೆ ತಕ್ಕ ಧಾಟಿ. ನೋಡಿ, ಈ ಕಥನ ಕವನ ಅಂತಂದ್ರೆ ಇದು ಕೂಡ ನಮ್ಮ ಕರ್ನಾಟಕ ಸಾಹಿತ್ಯ ಪ್ರಕಾರದಲ್ಲಿ ಇದಕ್ಕೂ ಕೂಡ ತನ್ನದೇ ಆದಂತಹ ವಿಶಿಷ್ಟವಾದಂಥ ಪಾತ್ರವನ್ನು ಇದು ಪಡೆದುಕೊಂಡೈತಿ. ಕಥನ ಕವನ ಅಂದರೆ ಹಾಡಿನ ಮೂಲಕ ಹೇಳುವಂತಹ ಒಂದು ಕಥೆ, ಅಂದರೆ ಕಥೆಯನ್ನು ಅವರು ಹಾಡಿನ ರೂಪದಲ್ಲಿ ಹೇಳ್ತಿರ್ತಾರೆ, ಇದಕ್ಕೆ ನಾವು ಕಥನ ಕವನ ಅಂತಲೇ ಕರಿತೀವಿ. ಹೀಗಾಗಿ ಇದು ಕೂಡ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡೆದುಕೊಂಡೈತಿ. ಡೊಳ್ಳಿನ ಹಾಡು ಹೀಗೆ ಆರಂಭ ಆಗುತ್ತೆ. ನೋಡಿ, ಡೊಳ್ಳಿನ ಹಾಡು ಹೇಗೆ ಆರಂಭ ಆಗುತ್ತನ್ನು ಹೇಳ್ತಾರೆ. ವಿಶೇಷವಾಗಿ ಬಸವಣ್ಣವ್ರ ಚರಿತ್ರೆಯನ್ನು ಹೇಳ್ತಾರೆ, ಸತ್ಯವನ ಸಾವಿತ್ರಿ ಕಥೆಯನ್ನು ಹೇಳ್ತಾರೆ, ಭೀಮಾರ್ಜುನರ ಕಥೆಯನ್ನು ಹೇಳ್ತಾರೆ, ಆಮೇಲೆ ಭಕ್ತ ಕುಂಬಾರ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಾದಂತಹ ಕಥೆಗಳನ್ನು ಅವ್ರು ಏನು ಮಾಡ್ತಾರೆ, ಹಾಡಿನ ಮುಖಾಂತರ ಹೇಳ್ತಾರೆ. ಇನ್ನು ಡೊಳ್ಳಿನ ಹಾಡು ಹೇಗೆ ಆರಂಭ ಆಗುತ್ತೆ ಅಂದರೆ, ಸ್ವಾಮಿ ನಮ್ಮಯ್ಯ ದೇವರು ಬಂಧಾನ ಬನ್ನಿರೆ, ಗುರುವೇ ನಮ್ಮಯ್ಯ ದೇವರು ಬಂಧಾನ ಬನ್ನಿರೆ. ನೋಡಿ, ಅವರು ಯಾವ ರೀತಿ ಪ್ರಾರಂಭ ಮಾಡ್ತಾರೆ, ಸ್ವಾಮಿ ನಮ್ಮಯ್ಯ ದೇವರು ಬಂಧಾನ ಬನ್ನಿರೆ, ಸ್ವಾಮಿಯನ್ನು ದೇವರನ್ನು ಕರಿತಾ ಇದ್ದಾರೆ. ಗುರುವೇ ನಮ್ಮಯ್ಯ ದೇವರು ಬಂಧಾನ ಬನ್ನಿರೆ ಅಂಥೇಳಿ ಯಾವಾಗಲೂ ದೇವರನ್ನು, ದೈವ ಭಕ್ತರನ್ನು ನೆನಪನ್ನು ಮಾಡಿಕೊಂಡು ವಿಶಿಷ್ಟವಾದಂತಹ ಕಥೆಗಳನ್ನು ಏನು ಮಾಡ್ತಾರೆ, ಹಾಡಿನ ಮುಖಾಂತರ ಹೇಳ್ತಾರೆ. ವೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ನೋಡಿ, ಬೀರೇಶ್ವರ ಅಂತಂದರೆ ಈ ಬೀರದೇವರಿಗೆ ಸಂಬಂಧಪಟ್ಟಂಥ ಈ ಹಾಡುಗಳೇನದಲ್ಲ ಬಹಳ ತುಂಬ ಹಿಂದಿನಿಂದ ಬಂದವು. ಈ ಭಕ್ತರು ಇದನ್ನು ಮೌಖಿಕವಾಗಿ ಅಂದರೆ ಮೌಖಿಕ ಮಾತನಾಡುವ ರೂಪದಲ್ಲಿ ಹಾಡಿನ ಮುಖಾಂತರ ಹಾಡ್ಕೊಂಡು ಜತನವನ್ನು ಅಂತಂದರೆ ಶಾಶ್ವತವಾದಂಥ ರೂಪವನ್ನು ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಶಾಶ್ವತವಾಗಿ ಮೌಖಿಕವಾಗಿ ಭಕ್ತರು ಏನು ಮಾಡಿದಾರಪ್ಪ ಅಂದರೆ ಬೀರದೇವರಿಗೆ ಸಂಬಂಧಪಟ್ಟಂಥ ಹಾಡುಗಳನ್ನ ಹಾಡಿಕೊಂಡು ಬಂದಿರುವಂಥ ಒಂದು ಉತ್ತಮ ಕಾವ್ಯಗೀತೆಗಳಾಗಿದ್ದಾವೆ ಅಂತಲೇ ಹೇಳ್ಬೋದು.
ಡೊಳ್ಳಿನ ಹಾಡುಗಳು ಬಹಳ ಮುಖ್ಯವೆಂದು ಅದಕ್ಕೆ ಬೀರದೇವರೇ ಬೆಣ್ಣಾದಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತವೆ. ನೋಡಿ, ಈ ಡೊಳ್ಳಿನ ಹಾಡುಗಳು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬೀರದೇವರನ್ನೇ ಇದಕ್ಕೆ ಬೆಣ್ಣಾದಾರ ಅಂತ ಅಂದ್ಕೊಂಡವರು ಎಲ್ಲ ಜನರು ಸುಖವಾಗಿರಬೇಕು, ಕ್ಷೇಮವಾಗಿರಬೇಕು, ಎಲ್ಲರೂ ಆರೋಗ್ಯದಿಂದ ಇರಬೇಕು, ಎಲ್ಲರ ಜೀವನ ಸುಖ ಸಂಪತ್ತಿನಿಂದ ಕೂಡಿರಬೇಕು, ಒಳ್ಳೆಯ ವಾತಾವರಣದಿಂದ ಕೂಡಬೇಕು ಅನ್ನುವಂಥ ಉದ್ದೇಶನ ಬೀರದೇವರನ್ನು ನೆನಪು ಮಾಡ್ಕೊಂಡವ್ರು ಏನು ಮಾಡ್ತಾರೆ, ಬೀರದೇವರಿಗೆ ಪ್ರಮುಖವಾದಂತಹ ಪಾತ್ರ ಅಂತ ಅಂದ್ಕೊಂಡು ಡೊಳ್ಳಿನ ಹಾಡುಗಳನ್ನು ಅವರು ಹಾಡ್ತಾರೆ. ಇನ್ನು ಡೊಳ್ಳು ಕುಣಿತದಲ್ಲಿ ಯಾವೆಲ್ಲ ಕಸರತ್ತುಗಳದಾವಪ್ಪ ಅಂಥೇಳಿ ಅಂತ ನೋಡೋದಾದರೆ, ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳೇ ಅಲ್ಲದೆ ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಕುಚ್ಚೇಳು ಬಡಿತ, ಕೈ ಬಾರಿಕೆ, ಒಂದು ಹೆಜ್ಜೆ, ಎರಡು ಹೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ ಮೊದಲಾದ ವೈವಿಧ್ಯಮಯ ಕುಣಿತಗಳಿವೆ. ನೋಡಿ ಮಕ್ಕಳೇ, ಈ ಡೊಳ್ಳು ಕುಣಿತದಲ್ಲಿ ಕುದುರೆ ಕುಣಿತ ಅಂತಂದರೆ ವಿಶೇಷವಾಗಿ ನೋಡ್ಬೋದು ನೀವು. ಏನಪ್ಪ ಇದು, ಕುದುರೆಯ ವೇಷಭೂಷಣವನ್ನು ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ, ಕುಣಿತವನ್ನು ಮಾಡ್ತಾಯಿರ್ತಾರೆ. ಈ ಡೊಳ್ಳು ಕುಣಿತದಲ್ಲಿ ಕುದುರೆ ಕುಣಿತವನ್ನು ನೀವು ನೋಡಿರ್ಬೋದು. ಆಮೇಲೆ ಕಾಲಿಗೆ ಕೋಲನ್ನು ಕಟ್ಕೊಂಡು ಕುಣಿತವನ್ನು ಮಾಡೋದು ನೋಡ್ಬೋದು. ಸಾರು ಕುಣಿತ, ಹುಚ್ಚೇಳು ಬಡಿತ, ಹೀಗೆ ಹಲವಾರು ರೀತಿಯಾದಂಥ ವೈವಿಧ್ಯಮಯ ಕುಣಿತಗಳು ಏನದಾವ ಈ ಡೊಳ್ಳು ಕುಣಿತದಲ್ಲಿ ಅದಾವ. ಆಮೇಲೆ ಒಂದು ಹೆಜ್ಜೆ ಕುಣಿತ, ಎರಡು ಹೆಜ್ಜೆ ಕುಣಿತ, ಹೀಗೆ ಜೋಡು ಸಾಲಿನ ಕುಣಿತಗಳು ಏನದಾವ ಅದರಲ್ಲಿ ಅದಾವ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ನೋಡಿ, ಮೊದಲಿಗೆ ಈ ಬೀರಪ್ಪನ ಡೊಳ್ಳಂದೇನು ಬೀರದೇವರ ಮುಂದೆ ಮಾತ್ರ ಏನು ಮಾಡ್ತಾಯಿದ್ರು, ಈ ಡೊಳ್ಳನ್ನು ಬಾರಿಸುತ್ತಾ ಹಾಡನ್ನು ಹಾಡ್ತಾ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಏನಾಗಿಬಿಟ್ಟಪ್ಪ ಅಂದರೆ ಇದೊಂದು ಅದ್ಭುತವಾದಂತಹ ಪ್ರದರ್ಶನ ಪಡೆದುಕೊಂಡಂತಹ ಕಲೆಯಾಗಿದ್ದು, ಇದರ ಧಾರ್ಮಿಕ ಆವರಣದಿಂದ ಅಂದರೆ ಧಾರ್ಮಿಕ ಚೌಕಟ್ಟಿನಿಂದ ಹೊರಬಂದು ಈ ಲೌಕಿಕ ಉತ್ಸವಗಳು ಅಂದರೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಗಣಪತಿ ಹಬ್ಬದಲ್ಲಾಗಿರ್ಬೋದು, ಅದಾದಮೇಲೆ ಏನಾದರೂ ವಿಶೇಷವಾದಂತಹ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಡೊಳ್ಳು ಕುಣಿತವನ್ನು ಆಚರಣೆಯನ್ನು ಮಾಡ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಈ ಡೊಳ್ಳು ಕುಣಿತದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ನಾಳೆ ದಿನ ತರಗತಿಯಲ್ಲಿ ಯಕ್ಷಗಾನದ ಬಗ್ಗೆ ನೋಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.